ಕೆ.ವಿ. ನವೀನ್ ಕಿರಣ್ ಅವರು ನಿಜಕ್ಕೂ ಅದೇನಂತಂದ್ರೆ ಅವ್ರ ಇಂಟೆನ್ಷನ್ ಸರಿ ಇದ್ದಾಗ, ಅವ್ರ ಉದ್ದೇಶಗಳು ಸರಿ ಇದ್ದಾಗ, ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದಾಗ ಈ ರೀತಿಯ ಫಲಿತಾಂಶಗಳು ಬರ್ತವೆ. ನಾನು ಕೆ.ವಿ. ನವೀನ್ ಕಿರಣ್ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಕೆ.ವಿ. ನವೀನ್ ಕಿರಣ್ ಅವರು ಈ ರೀತಿಯ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡ್ಲಿ. ಈ ಬ್ಲಡ್ ಕ್ಯಾಂಪ್ ಏನಿದೆ, ಹಿಂದಿನ ವರ್ಷನೇ ಅದು ದಾಖಲೆ ಸೇರ್ಬೇಕಾಗಿತ್ತು. ಅದನ್ನ ನಿಜವಾಗ್ಲೂ ಆರೋಗ್ಯಕರವಾದ ಒಂದು ಪೈಪೋಟಿ ಎಂ.ಸಿ. ಸುಧಾಕರ್ ಅವ್ರ ಮೇಲೆ ಇವ್ರು ಮಾಡಿದಂಥದ್ದು, ಅಂದ್ರೆ ಆ ಒಂದು ಆರೋಗ್ಯಕರವಾದ ಪೈಪೋಟಿ ಬಿಟ್ರೆ ಇದ್ರಲ್ಲಿ ಏನು ಇದೇನಿಲ್ಲ, ನಾನ್ ದೊಡ್ಡವನು ಅಂತ ಏನಿಲ್ಲ. ಎಂಡ್ ಆಫ್ ದ ಡೇ ಇದರಿಂದ ಒಳ್ಳೇದಾಗದ್ ಯಾರಿಗೆ ರಕ್ತ ಬೇಕೋ ಅವ್ರಿಗೆ ಒಳ್ಳೇದಾಗುತ್ತೆ. ಅದ್ಭುತವಾದ ಕೆಲಸ. ನನ್ನ ಚಿಕ್ಕಬಳ್ಳಾಪುರದ ಜನ ಮಾತ್ರ ಈ ರೀತಿಯ ಕೆಲಸಗಳನ್ನು ಮಾಡಕ್ ಸಾಧ್ಯ. ಈ ರೀತಿ ಕೆಲಸ ಮಾಡಿದಾಗೆಲ್ಲಾನು ನನ್ನ ಚಿಕ್ಕಬಳ್ಳಾಪುರದ ಬಗ್ಗೆ ಮತ್ತೆ ಹೆಮ್ಮೆ ಜಾಸ್ತಿ ಆಗುತ್ತೆ. ಈ ರೀತಿಯ ನಾಯಕರನ್ನ ನನ್ನ ಚಿಕ್ಕಬಳ್ಳಾಪುರ ಹೊಂದಿದೆ. ಮುಂದಿನ ದಿನಗಳಲ್ಲಿ ನವೀನ್ ಕಿರಣ್ ಅವರು ಇನ್ನಷ್ಟು ಬೆಳಿಲಿ, ಇನ್ನಷ್ಟು ಸೇವೆ ಮಾಡ್ಲಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸರ್. ನಾನು ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಇದ್ದೀನಿ. ಜಮೀನ್ ತಗೊಂಡ್ಬೇಕಾರೆ, ಜಮೀನು ಕನ್ವರ್ಷನ್ ಮಾಡ್ಬೇಕಾರೆ, ಜಮೀನುಗಳು ಬೇರೆ ಬೇರೆ ಅಪ್ರೂವಲ್ ತಗೊಂಡ್ಬೇಕಾರೆ, ಖಾತಾಗಳು ಮಾಡಿಸ್ಬೇಕಾದ್ರೆ ವಿವಿಧ ರೀತಿಯ ಅಡೆತಡೆಗಳು ಇವಾಗೂ ಇದೆ. ಅದರಲ್ಲಿ ಓವರ್ ಆಲ್ ಮೊದಲಿಂದ ಬಂದಿರುವಂತಹ ಕಾನೂನಿನ ಅಡೆತಡೆಗಳು ಒಂದಷ್ಟಾದ್ರೆ, ಇನ್ನೊಂದಷ್ಟು ಏನು ಅಧಿಕಾರಶಾಹಿ ಇರ್ಬೋದು, ಈ ಒಂದು ಏನು ರಾಜಕೀಯದಲ್ಲಿರುವಂತಹ ನಾಯಕರುಗಳಿರ್ಬೋದು, ಇವರು ಒಂದಷ್ಟು ಸ್ವಾರ್ಥ ಮತ್ತು ಇವರ ವಿಷನ್ ಇಲ್ದಿರೋ ಆಡಳಿತ, ಪ್ರಾಕ್ಟಿಕಾಲಿಟಿ ಇಲ್ದಿರೋ ಆಡಳಿತ, ಇವುಗಳನ್ನೆಲ್ಲ ನೋಡಿದಾಗ ನಿಜಕ್ಕೂ ಇನ್ನೇನಾದ್ರೂ ಮಾಡ್ಬೋದಾಗಿತ್ತೇನೋ ಅಂತ ಅನ್ಸೋದು ನಿಜ. ಅವುಗಳನ್ನೆಲ್ಲ ಒಂದೇ ದಿವಸಕ್ಕೆ ಆಗದೆ ಇದ್ರು ಸಹ ಹಂತ ಹಂತವಾಗಿ ಒಂದಷ್ಟು ರೆಕ್ಟಿಫಿಕೇಶನ್ ಆಗಿದೆ, ಡಿಜಿಟಲೀಕರಣ ಆಗಿದೆ. ಡಿಜಿಟಲೈಸ್ ಆಗಿರೋದು ಒಂದು ಜನಗಳಿಗೊಂದು ವರ. ಇಲ್ಲ ಅಂತಂದ್ರೆ ಇವಾಗೂ ಅಲ್ಲೆಲ್ಲ ಹೋಗಿ ಓಡಾಡ್ಬೇಕಾಗಿತ್ತು. ಒಂದಷ್ಟು ಡಿಜಿಟಲೈಸ್ ಆಗಿರೋದು ಜನಕ್ಕೆ ನಿಜವಾಗ್ಲೂ ಒಂದು ಒಳ್ಳೇದು. ಅದೇ ರೀತಿ ಇನ್ನೊಂದಷ್ಟು ಎಲ್ಲ ಆದ್ರೆ ಮಾಮೂಲಿ ಜನಕ್ಕೆ ಪಾಪ ಏನಂತಂದ್ರೆ ಅಲ್ಲಿ ಹೋಗಿ ತಾಲೂಕ್ ಆಫೀಸಲ್ಲಿ ಯಾರು ತಹಸೀಲ್ದಾರ್ ಗೊತ್ತಿಲ್ಲ, ಒಬ್ಬ ಶಿರಸ್ತೇದಾರ್ ಗೊತ್ತಿಲ್ಲ, ಒಬ್ಬ ವಿ.ಎ ಗೊತ್ತಿಲ್ಲ, ಅಂತ ಜನ ಹೋಗಿ ಅಲ್ಲಿ ಕಾಯ್ಕೊಂಡಿರ್ತಾರೆ. ಯಾರನ್ನ ಮಾತಾಡ್ಬೇಕು ಏನು ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪಾಪ ಇಲ್ಲಿ ರೈತ ವರ್ಗದವ್ರು ಇರ್ಬೋದು, ಬೇರೆ ವಿದ್ಯಾರ್ಥಿಗಳಿರ್ಬೋದು, ಯುವಕರು, ಹೆಣ್ಮಕ್ಳು ಯಾರನ್ನ ಕೇಳ್ಬೇಕು ಅನ್ನೋ ಕೊಡೋ ಪರಿಸ್ಥಿತಿನಲ್ಲೂ ಭಯ. ಏನೋ ಅಧಿಕಾರಿಗಳು ಮಾತಾಡ್ಬೇಕಾದ್ರೆ ಯಾರನ್ನೋ ದೊಡ್ಡ ಇವ್ರನ್ನ ಮಾತಾಡ್ತಾ ಇದೀವೇನೋ ಅನ್ನುವಂತಹ ಒಂದು ಪರಿಸ್ಥಿತಿಗಳು ಇವತ್ತೂ ಸಹ ಇದೆ. ಆ ರೀತಿ ವಾತಾವರಣ ಇವತ್ತೂ ಸಹ ಇದೆ. ಆ ರೀತಿ ವಾತಾವರಣ ಹೋಗ್ಬೇಕು. ಏನು ಜನಸ್ನೇಹಿ ಸರ್ಕಾರಗಳು ಬರಬೇಕು. ಎಲ್ಲರಿಗೂ ಈಸಿಯಾಗಿ ಕೆಲಸಗಳಾಗುವಂತದ್ದಾದ್ರೆ ನಿಜಕ್ಕೂ ನನ್ನ ದೇಶ ಇನ್ನು ಮುಂದುವರಿತದೆ. ದೇಶದ ಜನ ಆಶೀರ್ವಾದ ಮಾಡ್ತಾರೆ ಎಲ್ಲಾರ್ನು ಅಂತ ನನ್ಗೆ ಅನ್ಸುತ್ತೆ. ಏನು ಮಕ್ಕಳಿಗೆ ತೊಂದರೆ ಆಗಿದೆ, ಇದು ನರೇಂದ್ರ ಮೋದಿಜಿ ಅವರಿಂದ ಹಿಡಿದು ಕೆಳಗಿನವರೆಗೂ ಎಲ್ಲ ಬಿಜೆಪಿ ನಾಯಕರು ಇದರಲ್ಲಿ ನೋವಿದೆ. ಏನಂತಂದ್ರೆ ಒಂದಷ್ಟು ಜನಗಳ ಷಡ್ಯಂತ್ರ, ಒಂದಷ್ಟು ಜನ ದುಷ್ಕರ್ಮಿಗಳ ಕೆಲಸದಿಂದ ಈ ರೀತಿಯ ಕೆಲಸಗಳು ಆಗಾಗ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಗ್ತಾನೆ ಇದೆ. ಏನು ಪೇಪರ್ ಲೀಕ್ ಆಗಿರುವಂತದ್ದು ಇದು ಹೊಸದಲ್ಲ. ಆದ್ರೆ ಪೇಪರ್ ಲೀಕ್ ಆಗಿರೋದು ಹೊಸದಲ್ಲ ಅಂತ ನಾನು ಅದನ್ನ ಸರಿ ಅಂತ ಹೇಳ್ತಿಲ್ಲ, ಅದು ತಪ್ಪೇ. ಆದ್ರೆ ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮಾಡ್ತಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿ ಇದನ್ನೆಲ್ಲ ಇನ್ನೂ ಮಿನಿಮೈಸ್ ಮಾಡ್ಬೇಕು. ಇದನ್ನೆಲ್ಲ ಏನಾಗುತ್ತೆ, ಒಂದು ಪ್ರಪಂಚ ಅಂತಂದ ಕೆಟ್ಟವರು ಇವರು ಇದ್ದೇ ಇರ್ತಾರೆ. ಆದ್ರೆ ಅದನ್ನ ಮಿನಿಮೈಸ್ ಮಾಡೋದ್ರ ಕಡೆಗೆ, ಈ ರೀತಿಯ ತಪ್ಪುಗಳನ್ನ ಕಡಿಮೆ ಆಗೋದ್ರ ಕಡೆ ಗಮನ ಹರಿಸ್ತಾ ಇದೆ ನಮ್ಮ ಸರ್ಕಾರ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಾಗಿರೋದು ಏನಂದ್ರೆ, ಇದು ಏನೇ ಆಯ್ತು ಅನಾಚಾರ ಈ ಲೀಕ್ ಆಗಿರೋ ವಿಷಯದಲ್ಲಿ, ಅದರ ನಂತರ ಅಷ್ಟೊಂದು ತ್ವರಿತವಾಗಿ, ಅಷ್ಟೊಂದು ಗಟ್ಟಿಯಾಗಿ ಏನು ಮತ್ತೆ ಎಕ್ಸಾಮ್ಗಳಾಯ್ತು, ಮತ್ತೆ ರಿಸಲ್ಟ್ಸ್ ಬಂತು. ಯಾವುದೇ ಮಕ್ಕಳಿಗೆ ಈಗ ತುಂಬಾ ಎಜುಕೇಶನ್ ತುಂಬಾ ಟೈಮ್ ನಂಗೆ ಹೊಟ್ಟೋಯ್ತಪ್ಪ ಅನ್ನೋಂತ ಪರಿಸ್ಥಿತಿ ಇಲ್ಲ. ಮತ್ತೆ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ. ಒಂದಷ್ಟು ಜನಕ್ಕೆ ಏರುಪೇರ್ ಆಗಿರ್ಬೋದು, ಆದ್ರೆ ಜೀವನದಲ್ಲಿ ಈ ರೀತಿಯ ಅವಕಾಶಗಳು ಮತ್ತೆ ಮತ್ತೆ ಸಿಗ್ತಿರ್ತವೆ. ಇಷ್ಟೊಂದು ದೊಡ್ಡ ಸಿಸ್ಟಮ್ ಅಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಅವಾಂತರಗಳು ಆಗೋದು ಒಂದು ಸಹಜ. ಮಕ್ಕಳು ಮತ್ತು ಅವರ ಪೋಷಕರು ಪಾಸಿಟಿವ್ ಆಗಿ ತಗೊಬೇಕು, ಮುಂದೆ ಹೋಗ್ಬೇಕು. ದೇಶ ಏನಿವತ್ತು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಅದರಲ್ಲಿ ವೈಫಲ್ಯ ಆಗ್ತಾರೆ. ಅದನ್ನ ಅಲ್ಲೇ ಮಾಡ್ತಾ ಇರೋಂತ, ಅಲ್ಲೇ ಏನು ನಮ್ಮ ಡೆಲ್ಲಿನಲ್ಲಿ ಹೋರಾಟ ಮಾಡ್ತಿರೋಂತಹ ಎಷ್ಟೋ ಜನ ನಾಯಕರು, ಬೇರೆ ನಾಯಕರು, ಯಾವುದೇ ಪಕ್ಷದಲ್ಲಿ ಇಲ್ದಿರೋರಂತವ್ರು ಕೂಡ ಈಗಾಗ್ಲೇ ರಾಹುಲ್ ಗಾಂಧಿ ಅವರಿಗೆ ಚೀಮಾರಿ ಹಾಕಿದ್ದಾರೆ. ಇದು ತಪ್ಪು ಅಂತ ಹೇಳಿದ್ದಾರೆ. ಅಂತದ್ರಲ್ಲಿ ಅವ್ರು ಮಾಡ್ತಾ ಇರೋ ಹೋರಾಟ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಹೋರಾಟಗಳು ಈ ವಿಷಯದಲ್ಲಿ ಬೇಡ. ಜನಗಳ ಪರವಾಗಿ ಏನ್ ಕೆಲಸ ಮಾಡ್ಬೇಕು ಎಲ್ರೂ ಮಾಡ್ಬೇಕು ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾರೆ. ನನ್ನ ಕಾರ್ಯಕರ್ತರು ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರು, ಪ್ರಭಾವಿ ಸಚಿವರು, ಅವರು ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಇನ್ನೊಂದು ಏನೂ ಗೊತ್ತಿಲ್ಲ. ಅದನ್ನ ಸರ್ಕಾರಗಳು ನಿರ್ಧಾರ ಮಾಡುತ್ತೆ. ಸರ್ಕಾರಗಳು ಮತ್ತೆ ನನ್ನ ಪಕ್ಷ ಏನ್ ನಿರ್ಧಾರ ಮಾಡುತ್ತೋ ಅದು ನಮಗೆ ಸರಿ.